ಅಂಬರೀಷ್ ಅಣ್ಣನ ಹೆಸರು ಹಿಡಿದು ಪದೇ ಪದೇ ನೀವು ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಕ್ ಬಿಟ್ಟು ಬೇರೆ ಇನ್ನೇನಾದ್ರು ಮಾತಾಡಿ ಅಂತ ಹೇಳ್ತಾರೆ ಪಾಪ ನಮ್ಮ ಪಕ್ಷೇತರ ಅಭ್ಯರ್ಥಿ. ನಾನು ಒಂದು ಮಾತು ಹೇಳ್ತೀನಿ, ಅಂಬರೀಷ್ ಅಣ್ಣನ ಮೇಲೆ ನನಗೆ ಅತ್ಯಂತವಾದ ಗೌರವ ಇದೆ, ಅವ್ರಿಗೂ ಕೂಡ ಅಷ್ಟೇ ಗೌರವ ಇದೆ. ಅವರ ಒಂದು ಹೆಸರು ದುರುಪಯೋಗಿಸ್ಕೊಂಡು ಇವತ್ತು ನಾನು ಮತ ಪಡೆಯಬೇಕಾಗಿರುವಂತ ಒಂದು ಪರಿಸ್ಥಿತಿ ಖಂಡಿತವಾಗ್ಲೂ ನಿರ್ಮಾಣ ಆಗಿಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷೇತರ ಅಭ್ಯರ್ಥಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಪಾಪ ನಮ್ಮ ಪಕ್ಷೇತರ ಅಭ್ಯರ್ಥಿ ಆದಂತ ಮಗನಾದಂತ ನನ್ನ ತಮ್ಮ ಬಹಳ ಕೇವಲವಾಗಿ ಏನು ಮಾತಾಡಿದ್ದಾರೆ ಕುಮಾರಣ್ಣನ ಬಗ್ಗೆ. ಏನೋ ಪಾಪ ಕುಮಾರಣ್ಣ ಟವಲ್ ಎತ್ಕೊಂಡು ಹಿಂಗ್ ಅಳ್ತಾರಂತೆ. ಹೌದು ಬಿಡಪ್ಪ, ಕುಮಾರಣ್ಣ 60 ವರ್ಷಗಳ ಕಾಲ ರಾಜಕಾರಣದಲ್ಲಿ ನಾಟಕ ಮಾಡ್ಕೊಂಡೇ ಬಂದಂತವ್ರು. ಅದಕ್ಕೆ ತಾವುಗಳೆಲ್ಲ ಇವತ್ತು 7 ಕ್ಷೇತ್ರ ಕೊಟ್ಟು ಗೆಲ್ಸಿದೀವಿ. ಇದಕ್ಕಿಂತ ಉತ್ತರ ಬೇಕಾ ಸ್ವಾಮಿ? ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ, ನಮ್ಮ ವಿರೋಧಿಗಳ ಬಗ್ಗೆ ದೇವರು ಸತ್ಯವಾಗ್ಲು ಒಂದು ಶಬ್ದ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ನಾನು ಒಂದೇ ಒಂದು ಶಬ್ದ ನನ್ನ ಬಾಯಿಂದ ಈ ಚುನಾವಣೆ ಕಳೆಯವರೆಗೂ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಆದ್ರೆ ಕುಮಾರಣ್ಣ ಈ ನಾಡಿನ ರೈತರ ಪರವಾಗಿ ದಿನನಿತ್ಯ ಅವ್ರ ಆರೋಗ್ಯದ ಚಿಂತನೆ ಮಾಡಿದ 2 ಬಾರಿ ಅವರು ಹೃದಯದ ಚಿಕಿತ್ಸೆಗೆ ಒಳಗಾಗಿ ಇವತ್ತೇನು ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾನು ಮಾತು ಹೇಳ್ತೀನಿ, ಇವ್ರಿಗೆಲ್ಲ ದಯವಿಟ್ಟು ಈ ಒಂದು ಪದ ಉಪಯೋಗಿಸ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವ್ರಿಗೆ ಅವ್ರ ಬಗ್ಗೆ ಮಾತಾಡುವಂತ ಒಂದು ಬಿಟ್ಬಿಡಿ. ಇಲ್ಲಪ್ಪ, ಇಲ್ಲಣ್ಣ, ಯಾವುದೇ ಕಾರಣಕ್ಕೂ ನಾನು ಆವೇಶಕ್ಕೆ ಒಳಗಾಗಿ ಯಾರ ಬಗ್ಗೆನೂ ಮಾತಾಡುವಂತ ಒಂದು ಸಂಸ್ಕೃತಿ ನಂದಲ್ಲ. ಇಲ್ಲ, ಒಂದಷ್ಟು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಇವತ್ತು ತಪ್ಪಿರ್ಕಬೇಡಿ, ನಾನು ಆವೇಶದಿಂದ ಮಾತಾಡೋಣಂತಾನಲ್ಲಣ್ಣ. ನನ್ನ ರಕ್ತದಲ್ಲಿ ಹರಿತಾ ಇರೋದು ದೇವೇಗೌಡರು ಕುಮಾರಣ್ಣನ ಒಂದು ರಕ್ತ, ಆಯ್ತಾ? ನಾನು ಇಲ್ಲಿ ಯಾರನ್ನು ಕೀಳ್ಮಟ್ಟಕ್ಕೆ ನೋಡಿ, ಯಾರನ್ನೋ ತೆಗಳಿ, ಯಾರನ್ನೋ ವಿರುದ್ಧವಾಗಿ ಮಾತಾಡಿ ಮತ ಪಡಿಬೇಕಾಗಿರುವಂತ ಒಂದು ಪರಿಸ್ಥಿತಿ ನನಗೆ ನಿರ್ಮಾಣ ಆಗಿಲ್ಲ. ಇವತ್ತು ಕುಮಾರಣ್ಣ ದೇವೇಗೌಡರು ಮಾಡಿರುವಂತ ಒಳ್ಳೆ ಕೆಲಸ ಕಾರ್ಯಗಳಿದೆಯಲ್ಲ, ಅದೇ ನನ್ನನ್ನ ಕಾಪಾಡುತ್ತೆ, ಅದೇ ನನ್ನ ಶ್ರೀರಕ್ಷೆ. ನಿಮ್ಮಂತ ತಂದೆ ತಾಯಿಂದ್ರ ಹೃದಯಗಳಲ್ಲಿ ಇವತ್ತು ತಾವುಗಳೇನು ನನಗೆ ಸಹಾಯ ಪಟ್ಟಿದ್ದೀರಿ. ಒಂದು ನಿಮಿಷ ಒಂದೇ ನಿಮಿಷ ಮಾಡ್ಲಿ ಹೋರಾಟ ನಾನು ಮುಂದುವರಿಸ್ತೀನಿ. ನನ್ನ ಮಂಡ್ಯ ಜಿಲ್ಲೆಯ ತಂದೆ ತಾಯಿಂದ್ರುಗಳು ನನ್ನ ಪರವಾಗಿ ನಿಂತಾರೆ, ನಾನು ನಿಮ್ಮ ಪರವಾಗಿ ನನ್ನ ಕೊನೆ ಉಸಿರಿನವರೆಗೂ ಹೋರಾಟ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.